ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಭೀಮನು ದುರ್ಯೋಧನನ ವಿಷಯದಲ್ಲಿ ಮಾಡಿದ ಅನ್ಯಾಯಕ್ಕಾಗಿ ಬಲರಾಮನು ಕೋಪಗೊಂಡು ನೇಗಿಲನ್ನೆತ್ತಿ ಅವನನ್ನು ಕೊಲ್ಲಲು ಹೊರಟದು. ಕೃಷ್ಣನು ಸಮಾಧಾನಪಡಿಸಿದುದು. ಬಲರಾಮನು ದ್ವಾರಕೆಗೆ ಹೋದುದು. ಯುಧಿಷ್ಠಿರ ಕೃಷ್ಣ ಭೀಮರ ಸಂಭಾಷಣೆಗಳು ಎಂಬ 61ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು, ಸಂಜಯ, ದುರ್ಯೋಧನನು ಹಾಗೆ ಅಧರ್ಮದಿಂದ ಕೊಲ್ಲಲ್ಪಟ್ಟುದನ್ನು ಕಂಡು ಬಲರಾಮನಾದರೂ ಸುಮ್ಮನಿದ್ದನೆ. ಗದಾ ಯುದ್ಧದ ಮರ್ಮಗಳನ್ನು ಅರಿತವನು ಸಮರ್ಥನೂ ಆದ ಬಲರಾಮನು ಆಗ ಏನು ಮಾಡಿದನು ನನಗೆ ತಿಳಿಸು ಎಂದನು. ಆಗ ಸಂಜಯನು, ಭೀಮನು ನಿನ್ನ ಮಗನ ತಲೆಯನ್ನು ತುಳಿದುದನ್ನು ಕಂಡು ಬಲರಾಮನಿಗೆ ಬಹಳ ಕೋಪವು ಬಂದಿತು. ಆಗ ಆತನು ರಾಜಸಭೆಯ ಮಧ್ಯದಲ್ಲಿ ಕೈಯನ್ನು ಮೇಲಕ್ಕೆತ್ತಿ ದೀನ ಸ್ವರದಿಂದ, ಭೀಮ, ಛೀ ಛೀ, ಧರ್ಮಯುದ್ಧದಲ್ಲಿ ನಾಭಿಯ ಕೆಳಗೆ ಹೊಡೆಯುವುದು ನಿಂದಾಸ್ಪದವಲ್ಲವೇ? ಹೀಗೆ ನೀನು ಗದಾ ಯುದ್ಧದಲ್ಲಿ ಇದುವರೆಗೆ ಅನ್ಯಾಯ ಮಾಡಿದುದನ್ನು ನಾವು ನೋಡಿಲ್ಲ. ರಾಜರೇ, ಕೇಳಿರಿ, ನಾಭಿಯ ಕೆಳಗೆ ಹೊಡೆಯಬಾರದೆಂಬುದು ಶಾಸ್ತ್ರವಿಧಿ. ಇವನಾದರೂ ಆ ಶಾಸ್ತ್ರ ನಿಯಮವನ್ನು ಮೀರಿ ತನ್ನ ಇಷ್ಟಾನುಸಾರವಾಗಿ ನಡೆದಿರುವನು ಎಂದನು. ಅವನಿಗೆ ಮೇಲೆ ಮೇಲೆ ಕೋಪವು ಮಿತಿಮೀರುತ್ತಾ ಬಂದಿತು. ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ದುರ್ಯೋಧನನನ್ನು ನೋಡುತ್ತಾ ಕೃಷ್ಣನನ್ನು ಕುರಿತು, ಕೃಷ್ಣ, ಈ ದುರ್ಯೋಧನನು ಸೋತು ಬಿದ್ದನೆಂಬುದನ್ನು ನಾನು ಸಮ್ಮತಿಸಲಾರೆನು. ಗದಾ ಯುದ್ಧದಲ್ಲಿ ನಾನು ಹೊರತು ಇವನಿಗೆ ಬೇರೆ ಸಮಾನರೇ ಇಲ್ಲ. ಆಶ್ರಿತನ ದೌರ್ಬಲ್ಯದಿಂದ ಆಶ್ರಯವು ಲಕ್ಷ್ಯ ಮಾಡಲ್ಪಟ್ಟಂತಾಯಿತು ಎಂದು ಹೇಳಿ ನೇಗಿಲನ್ನು ಮೇಲೆತ್ತಿ ಹಿಡಿದು ಕೋಪದಿಂದ ಭೀಮನನ್ನೆದಿರಿಸಿ ಹೊರಟನು. ಮೇಲೆತ್ತಿದ ನೀಡಿದ ತೋಳುಳ್ಳ ಆತನ ರೂಪವು ಆಗ ಗೈರಿಕ ಧಾತುಗಳಿಂದ ಕೂಡಿದ ಶ್ವೇತ ಪರ್ವತಕ್ಕೆ ಸಮಾನವಾಗಿದ್ದುದು. ರಾಜ ಬಲರಾಮನ ಕ್ರೋಧವನ್ನು ಕಂಡಾಗಲೂ ಅರ್ಜುನನೇ ಮೊದಲಾಗಿ ಶಸ್ತ್ರಧಾರಿಗಳಾದ ಸಹೋದರರ ನಡುವೆ ಇದ್ದ ಭೀಮನು ಎದೆಗುಂದದೆ ಸುಮ್ಮನೆ ನೋಡುತ್ತಿದ್ದನು. ಇಷ್ಟರಲ್ಲಿ ಕೃಷ್ಣನು ವಿನಯದಿಂದ ಬಂದು 2 ಕೈಗಳಿಂದಲೂ ಪ್ರಯತ್ನಪೂರ್ವಕವಾಗಿ ಬಲರಾಮನನ್ನು ತಡೆದು ನಿಲ್ಲಿಸಿಕೊಂಡನು. ಶ್ವೇತ ಕೃಷ್ಣ ವರ್ಣದಿಂದೊಪ್ಪುವ ಆ ರಾಮ ಕೃಷ್ಣರಿಬ್ಬರು ಕೈಲಾಸವು ಅಂಜನಾದ್ರಿಯು ಒಂದನ್ನೊಂದು ಸಂಧಿಸಿದಂತೆಯೂ ಸಂಧ್ಯಾಕಾಲದಲ್ಲಿ ಆಕಾಶದಲ್ಲಿ ಕಾಣಿಸುವ ಚಂದ್ರ ಸೂರ್ಯರಂತೆಯೂ ಪ್ರಕಾಶಿಸಿದರು. ಆಗ ಕೃಷ್ಣನು ಕೋಪಗೊಂಡ ಬಲರಾಮನನ್ನು ಸಮಾಧಾನಪಡಿಸುತ್ತಾ, ಅಣ್ಣ, ತಮ್ಮ ವೃದ್ಧಿ, ತಮ್ಮ ಮಿತ್ರರ ಅಭಿವೃದ್ಧಿ, ಮಿತ್ರರ ಅಭಿವೃದ್ಧಿ, ಇದರಂತೆಯೇ ಶತ್ರು ಕ್ಷಯ, ಶತ್ರು ಮಿತ್ರ ಕ್ಷಯ, ಆ ಶತ್ರುಗಳ ಮಿತ್ರರ ಕ್ಷಯ, ಇವು 6 ಒಬ್ಬನಿಗೆ ವೃದ್ಧಿಕರವಾದವು. ಯಾವಾಗ ಇವು ತನ್ನಲ್ಲಿಯೂ ತನ್ನ ಮಿತ್ರರಲ್ಲಿಯೂ ವಿಪರೀತವಾಗುವುದೋ ಆಗ ಬಹಳ ಸಂಕಟಕ್ಕೆ ಒಳಗಾಗಬೇಕಾಗುವುದು. ಆಗ ದ್ವೇಷ ಶಾಂತಿಯನ್ನು ತ್ವರೆಯಿಂದ ಮಾಡಿಕೊಳ್ಳಬೇಕು. ಪಾಂಡವರು ನಮಗೆ ಸಹಜ ಮಿತ್ರರು, ಶುದ್ಧವಾದ ಪೌರುಷವುಳ್ಳವರು, ನಮ್ಮ ಅತ್ತೆಯ ಮಕ್ಕಳು. ಅವರು ಶತ್ರುಗಳಿಂದ ಬಹಳ ಕಷ್ಟಕ್ಕೊಳಗಾಗಿದ್ದವರು. ಅಲ್ಲದೆ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳುವುದು ಕ್ಷತ್ರಿಯ ಧರ್ಮವೆಂದು ತಿಳಿ. ಭೀಮನು ತನ್ನ ಗದೆಯಿಂದ ಮಹಾಯುದ್ಧದಲ್ಲಿ ದುರ್ಯೋಧನನ ತೊಡೆಗಳೆರಡನ್ನು ಮುರಿಯುವೆನು ಎಂದು ಹಿಂದೆ ಸಭೆಯ ಮಧ್ಯದಲ್ಲಿ ಪ್ರತಿಜ್ಞೆ ಮಾಡಿದ್ದನಲ್ಲವೇ? ನಿನ್ನ ತೊಡೆಗಳೆರಡನ್ನು ಭೀಮನು ತನ್ನ ಗದೆಯಿಂದ ಮುರಿಯುವನು ಎಂದು ಮೈತ್ರೇಯ ಮಹರ್ಷಿಯು ಮೊದಲೇ ದುರ್ಯೋಧನನನ್ನು ಶಪಿಸಿದ್ದನಲ್ಲವೇ? ಆದುದರಿಂದ ನನಗೆ ಭೀಮನ ಕಾರ್ಯದಲ್ಲಿ ಯಾವ ದೋಷವೂ ತೋರುವುದಿಲ್ಲ. ನೀನು ಕೋಪಿಸಿಕೊಳ್ಳಬಾರದು. ನಮ್ಮೊಡನೆ ಸೇರಿ ನಮ್ಮಲ್ಲಿ ವಿಶ್ವಾಸವುಳ್ಳ ಪಾಂಡವರಲ್ಲಿ ನಮಗೆ ಜನ್ಮಸಿದ್ಧವಾದ ಪ್ರೀತಿಯು ಏರ್ಪಟ್ಟಿರುವುದು. ಅವರ ಅಭಿವೃದ್ಧಿಯೇ ನಮ್ಮ ಅಭಿವೃದ್ಧಿಯಲ್ಲವೇ? ಅಣ್ಣ, ಶಾಂತನಾಗು ಎಂದನು. ಧರ್ಮವಿಧನಾದ ಬಲರಾಮನು ಕೃಷ್ಣನ ಮಾತನ್ನು ಕೇಳಿ, ಕೃಷ್ಣ, ಹಾಗಲ್ಲ, ಸಾಧುಗಳು ಧರ್ಮವನ್ನು ಅವಲಂಬಿಸುವರು. ಈ ಧರ್ಮವು ಅರ್ಥ ಕಾಮಗಳೆಂಬ ಎರಡರಿಂದಲೂ ಕ್ಷಯಿಸುವುದು. ಅತ್ಯಾಶೆಯುಳ್ಳವನಿಗೆ ಅರ್ಥವೇ ಪ್ರಧಾನವಾಗಿಯೂ ಅತ್ಯಂತ ಕಾಮುಕನಿಗೆ ಕಾಮವೇ ಪ್ರಧಾನವಾಗಿಯೂ ಇರುವುದರಿಂದ ಅವೆರಡೂ ಧರ್ಮವನ್ನು ಮೆಟ್ಟಿಬಿಡುವವು. ಯಾವಾತನು ಧರ್ಮಾರ್ಥಗಳನ್ನು ಧರ್ಮ ಕಾಮಗಳನ್ನು ಕಾಮಾರ್ಥಗಳನ್ನು ಕೆಡಿಸದೆ ಸಮವಾಗಿ ಅನುಷ್ಠಿಸುವನೋ ಆತನು ಅಧಿಕ ಸುಖವನ್ನು ಪಡೆಯುವನು. ಭೀಮಸೇನನು ಈಗ ಧರ್ಮವನ್ನು ಕೆಡಿಸಿದುದರಿಂದ ನನ್ನ ಮನಸ್ಸು ಕಲಗಲು ಕಾರಣವಾಯಿತು. ಈಗ ಬಂದ ವ್ಯಾಕುಲವೆಲ್ಲವೂ ಆ ಕಾರಣದಿಂದಲೇ ಎಂದನು. ಆಗ ಕೃಷ್ಣನು, ನೀನು ಕೋಪವಿಲ್ಲದವನು, ಧರ್ಮಾತ್ಮನು, ಯಾವಾಗಲೂ ಧರ್ಮಾಸಕ್ತನೆಂದು ಪ್ರಪಂಚದಲ್ಲಿ ಪ್ರಸಿದ್ಧಿಗೊಂಡವನು. ಆದುದರಿಂದ ತಾಳ್ಮೆಯನ್ನು ಅವಲಂಬಿಸು, ಕೋಪವನ್ನು ಪ್ರಕಟಿಸಬೇಡ. ಈಗ ಕಲಿಯುಗವು ಬಂದು ಬಿಟ್ಟಿತು. ಭೀಮನ ಪ್ರತಿಜ್ಞೆಯನ್ನು ನೆರವೇರಿಸು. ಪ್ರತಿಜ್ಞಾ ಪಾಲನಕ್ಕಾಗಿ ಭೀಮನು ವಂಚಕನಾದ ದುರ್ಯೋಧನನನ್ನು ಕೊಂದು ದ್ವೇಷ ಪ್ರತಿಜ್ಞೆಗಳೆರಡರ ವಿಷಯದಲ್ಲಿಯೂ ತನ್ನ ಋಣವನ್ನು ತೀರಿಸಿಕೊಂಡಂತಾಗಲಿ.
ಯಾವನು ವಂಚಕನಾದ ಶತ್ರುವನ್ನು ಯುದ್ಧದಲ್ಲಿ ವಂಚನೆಯಿಂದ ಕೊಲ್ಲುವನೋ ಆತನು ಆ ಯುದ್ಧದಿಂದ ಅಧರ್ಮಕ್ಕೆ ಗುರಿಯಾಗುವುದಿಲ್ಲ. ಈ ದುರ್ಯೋಧನನಿಂದ ಪ್ರೇರಿತನಾಗಿಯೇ ಅಲ್ಲವೇ ಹಿಂದೆ ಕರ್ಣನು ವೀರನ್ನು ಕೌರವ ವೃಷ್ಣಿ ಕುಲಗಳೆರಡಕ್ಕೂ ಕೀರ್ತಿಯನ್ನು ತರತಕ್ಕವನು ಆದ ಅಭಿಮನ್ಯುವಿನ ಬಿಲ್ಲನ್ನು ಆತನ ಹಿಂದೆ ನಿಂತು ಭೇದಿಸಿದನು. ಬಿಲ್ಲು ಮುರಿದು ರಥವು ಹೋದರೂ ಪೌರುಷವನ್ನು ವ್ಯಕ್ತಪಡಿಸುತ್ತಾ ಯುದ್ಧಕ್ಕೆ ನಿಂತ ಆ ಅಭಿಮನ್ಯುವನ್ನು ನಿರಾಯುಧನನ್ನಾಗಿ ಮಾಡಿ ಅನೇಕರು ಒಂದಾಗಿ ಸೇರಿ ಕೊಂದರಲ್ಲವೇ? ಹುಟ್ಟಿದಾಗಿನಿಂದಲೂ ಕೆಟ್ಟ ಗುಣವುಳ್ಳವನು, ಪಾಪ ಕೃತ್ಯಗಳಲ್ಲಿಯೇ ಆಸಕ್ತನು, ದುಷ್ಟನು, ಕುಲಗೇಡಿಯೂ ಆದ ಆ ದುರ್ಯೋಧನನು ಭೀಮಸೇನನಿಂದ ಕೊಲ್ಲಲ್ಪಟ್ಟುದು ನ್ಯಾಯವೇ? ಭೀಮಸೇನನು 13 ವರ್ಷಗಳ ಕಾಲದಿಂದ ಮಾಡಿದ್ದ ಪ್ರತಿಜ್ಞೆಯನ್ನು ದುರ್ಯೋಧನನೇಕೆ ತಿಳಿದುಕೊಳ್ಳಲಿಲ್ಲ? ಮೇಲೆ ಬಿದ್ದು ತನ್ನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದಾಗ ಆ ದುರ್ಯೋಧನನ ತೊಡೆಗಳೆರಡನ್ನು ಭೀಮನು ತನ್ನ ಗದೆಯಿಂದ ಪ್ರಹರಿಸಿದನಲ್ಲದೆ, ಆತನು ಸುಮ್ಮನೆ ನಿಂತಿರುವಾಗಲಿ ಮಂಡಲ ಗತಿಯಲ್ಲಿ ಇದ್ದಾಗಲಾಗಲಿ ಹೊಡೆಯಲಿಲ್ಲವಲ್ಲ ಎಂದನು. ಕೃಷ್ಣನ ಈ ಕುಯುಕ್ತಿಯನ್ನು ಕೇಳಿ ಬಲರಾಮನಿಗೆ ತೃಪ್ತಿಯಾಗಲಿಲ್ಲ. ಧರ್ಮಾತ್ಮನಾದ ದುರ್ಯೋಧನನನ್ನು ಭೀಮನು ಅಧರ್ಮದಿಂದ ಕೊಂದುದರಿಂದ ಈ ಲೋಕದಲ್ಲೆಲ್ಲ ಕಪಟ ಯುದ್ಧ ಮಾಡುವವನೆಂಬ ಪ್ರಸಿದ್ಧಿಯನ್ನು ಪಡೆಯುವನು. ದುರ್ಯೋಧನನು ಧರ್ಮಯುದ್ಧವನ್ನು ಮಾಡಿದವನು, ಧರ್ಮ ರೀತಿಯಿಂದ ರಾಜ್ಯಭಾರ ಮಾಡಿದವನು, ಯುದ್ಧ ದೀಕ್ಷೆಯನ್ನು ಹಿಡಿದು ಯುದ್ಧರಂಗವೆಂಬ ಯಜ್ಞಶಾಲೆಯನ್ನು ಹೂಡಿ ಶತ್ರುಗಳೆಂಬ ಅಗ್ನಿಯಲ್ಲಿ ತನ್ನ ದೇಹವನ್ನು ಹೋಮ ಮಾಡಿ ಕೀರ್ತಿ ಎಂಬ ಅವಭೃತವನ್ನು ಪಡೆದುದರಿಂದ ಅವನು ನಂಟರೊಡನೆಯೂ ಜ್ಞಾತಿಗಳೊಡನೆಯೂ ಬಂಧುಗಳೊಡನೆಯೂ ಶಾಶ್ವತ ಸ್ವರ್ಗಕ್ಕೆ ಹೋಗುವನು ಎಂದನು. ಹೀಗೆಂದು ಹೇಳಿ ಬಲರಾಮನು ತನ್ನ ರಥವನ್ನೇರಿ ಗಿರಿ ಶಿಖರದ ಮೇಲಿನ ಬಿಳಿಯ ಮೇಘದಂತೆ ಶೋಭಿಸುತ್ತಾ ದ್ವಾರಕೆಗೆ ಹೊರಟು ಹೋದನು. ಓ ರಾಜ, ಬಲರಾಮನು ದ್ವಾರಕೆಗೆ ಹೊರಟೊಡನೆಯೇ ಪಾಂಚಾಲರು, ವೃಷ್ಣಿಕುಲ ವೀರರು, ಪಾಂಡವರು ಮನಸ್ಸಿನಲ್ಲಿ ಚಿಂತಾಕುಲರಾದರು. ಆಗ ದೈನ್ಯದಿಂದಲೂ ಚಿಂತೆಯಿಂದಲೂ ತಲೆಬಗ್ಗಿಸಿಕೊಂಡಿದ್ದ ಯುಧಿಷ್ಠಿರನನ್ನು ಕುರಿತು ಕೃಷ್ಣನು, ಧರ್ಮರಾಜ, ಯಾವ ಕಾರಣದಿಂದ ನೀನು ಈ ಅಧರ್ಮ ಕಾರ್ಯಕ್ಕೆ ಅನುಮತಿಸಿ ಸುಮ್ಮನಿದ್ದೆ? ಬಂಧುಗಳನ್ನು ಬಲಿಕೊಟ್ಟು ತಾನು ಕೆಳಗೆ ಬಿದ್ದು ಪ್ರಜ್ಞಾಶೂನ್ಯನಾದ ಆ ದುರ್ಯೋಧನನ ತಲೆಯನ್ನು ಭೀಮನು ತನ್ನ ಕಾಲಿನಿಂದ ತುಳಿಯುವುದನ್ನು ನೋಡುತ್ತಾ ಎಲ್ಲ ಧರ್ಮಗಳನ್ನರಿತ ನೀನು ಯಾವ ಕಾರಣದಿಂದ ಉಪೇಕ್ಷೆ ಮಾಡುತ್ತಿದ್ದೆ ಎನ್ನಲು ಯುಧಿಷ್ಠಿರನು, ಓ ಮಾಧವ, ಕುರುಕೋದರನು ಕೋಪದಿಂದ ದುರ್ಯೋಧನನ ತಲೆಗಳನ್ನು ಒದೆದುದೇನೋ ಸರ್ವಥಾ ನನಗೆ ಸಮ್ಮತವಲ್ಲ. ಈ ಕುಲನಾಶಕ್ಕಾಗಿಯೂ ನಾನು ಸಂತೋಷಿಸುವವನಲ್ಲ. ನಾನೇನೋ ಧೃತರಾಷ್ಟ್ರ ಪುತ್ರರ ಕಪಟದಿಂದ ನಿತ್ಯವೂ ವಂಚಿಸಲ್ಪಟ್ಟವರೇ, ಮತ್ತು ಅವರು ಅನೇಕ ಕ್ರೂರ ವಾಕ್ಯಗಳನ್ನಾಡಿ ನಮ್ಮನ್ನು ಕಾಡಿಗೆ ಕಳುಹಿಸಿದರು. ಓ ವೃಷ್ಣಿ ಕುಲಶ್ರೇಷ್ಠ, ಭೀಮಸೇನನ ಮನಸ್ಸಿನಲ್ಲಿ ಆ ದುಃಖವು ಮಿತಿಮೀರಿ ಹೋಗಿರುವುದೆಂದು ನೆನೆಸಿ ನಾನು ಉಪೇಕ್ಷೆಗೆಂದಿದ್ದೆನು. ಆದುದರಿಂದ ದುರ್ಬುದ್ಧಿ, ದುರಾಶೆ, ದುಷ್ಕಾಮಗಳಿಗೊಳಗಾಗಿ ದುರ್ಜನರನ್ನೇ ಹಿಂಬಾಲಿಸುತ್ತಿದ್ದ ದುರ್ಯೋಧನನನ್ನು ಕೊಂದುದು ಧರ್ಮವಾಗಿರಲಿ ಅಧರ್ಮವಾಗಿರಲಿ ಭೀಮನು ತನ್ನ ಪ್ರತಿಜ್ಞಾ ಪೂರ್ತಿಯನ್ನು ಮಾಡಿಕೊಳ್ಳಲಿ ಎಂಬುದಕ್ಕಾಗಿ ನಾನು ಸುಮ್ಮನಿದ್ದೆನು ಎಂದನು. ಆ ಮಾತುಗಳನ್ನು ಕೇಳಿ ಮಹಾಬಾಹುವು ಯದುಕುಲ ದುರಂಧರನೂ ಆದ ಕೃಷ್ಣನು ಯುಧಿಷ್ಠಿರನನ್ನು ಕುರಿತು, ಸರಿ, ಹಾಗಿದ್ದರೆ ಅವರ ಇಷ್ಟಾನುಸಾರವಾಗಿ ನಡೆಯಲಿ ಎಂದು ಬಹಳ ಕಷ್ಟದಿಂದ ಹೇಳಿ ಆಮೇಲೆ ಭೀಮನ ಮನಸ್ತೃಪ್ತಿಗಾಗಿ ಆತನು ಯುದ್ಧದಲ್ಲಿ ಮಾಡಿದ ಸಾಹಸ ಕಾರ್ಯವೆಲ್ಲವನ್ನೂ ಸ್ತುತಿಸತೊಡಗಿದನು. ಅರ್ಜುನನು ಸಹೋದರನಾದ ಭೀಮನ ವಿಷಯವಾಗಿ ಒಳ್ಳೆಯ ಮಾತನ್ನಾಗಲಿ ಕೆಟ್ಟ ಮಾತನ್ನಾಗಲಿ ಆಡಲಿಲ್ಲ. ಕೋಪದಿಂದಲೂ ಜಯೋತ್ಸಾಹದಿಂದಲೂ ಅರಳಿದ ಕಣ್ಣುಳ್ಳ ತೇಜಸ್ವಿಯಾದ ಭೀಮಸೇನನು ಯುದ್ಧದಲ್ಲಿ ನಿನ್ನ ಮಗನನ್ನು ಕೊಂದ ಮೇಲೆ ಚಿಂತಾಕುಲನಾಗಿ ಧರ್ಮಾತ್ಮನಾದ ಯುಧಿಷ್ಠಿರನಿಗೆ ಅಭಿವಾದನ ಮಾಡಿ ಇದಿರಲ್ಲಿ ನಿಂತು 2 ಕೈಗಳನ್ನು ಜೋಡಿಸಿಕೊಂಡು, ರಾಜ, ಶತ್ರು ನಾಶವಾಯಿತು, ನೀನು ಕ್ಷೇಮದಿಂದಿರುವೆ, ಈ ಭೂಮಂಡಲವೆಲ್ಲವೂ ಈಗ ನಿನ್ನದಾಗಿರುವುದು. ಇನ್ನು ಇದನ್ನು ಪರಿಪಾಲಿಸು, ಸ್ವಧರ್ಮವನ್ನು ಕಾಪಾಡು. ಯಾವಾತನು ವಂಚನೆಯಿಂದ ಈ ವೈರವನ್ನುಂಟು ಮಾಡಿದನೋ ಆ ವಂಚನಾಭಿಲಾಷಿಯಾದ ದುರ್ಯೋಧನನು ಹತನಾಗಿ ಭೂಮಿಯಲ್ಲಿ ಮಲಗಿರುವನು. ದುಶ್ಯಾಸನನೇ ಮೊದಲಾಗಿ ಕ್ರೂರ ಭಾಷೆಗಳಾದ ನಿನ್ನ ಎಲ್ಲಾ ಶತ್ರುಗಳು ರಾಧೇಯನೂ ಶಕುನಿಯೂ ಕೊಲ್ಲಲ್ಪಟ್ಟರು. ಸಮಸ್ತ ರತ್ನಗಳಿಂದಲೂ ಪರ್ವತ ವನಗಳಿಂದಲೂ ತುಂಬಿದ ಈ ಭೂಮಿಯು ಈಗ ನಿಷ್ಕಂಟಕವಾಗಿ ನಿಮ್ಮ ವಶವಾಯಿತು, ನಮ್ಮ ವಶವಾಯಿತು ಎಂದನು. ಆಗ ಯುಧಿಷ್ಠಿರನು, ಭೀಮ, ನೀನು ಶತ್ರುನಾಶವನ್ನು ಮುಗಿಸಿದೆ, ದುರ್ಯೋಧನನನ್ನು ಕೊಂದೆ, ವಾಸುದೇವನ ಅಭಿಮತದಂತೆ ಈ ಭೂಮಿಯೆಲ್ಲವೂ ಜಯಿಸಲ್ಪಟ್ಟಿತು. ಭಾಗ್ಯ ವಿಶೇಷದಿಂದ ನೀನು ನಿನ್ನ ಮಾತೆಯ ಮತ್ತು ನಿನ್ನ ಕೋಪದ ವಿಷಯದಲ್ಲಿ ಋಣಮುಕ್ತನಾದೆ. ಭಾಗ್ಯ ವಿಶೇಷದಿಂದ ಜಯಶಾಲಿಯಾದೆ. ನಮ್ಮ ಶತ್ರುಗಳೆಲ್ಲ ಕೊಲ್ಲಲ್ಪಟ್ಟರು ಎಂದನು. ಇದು 61ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ.
ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.